ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರಿ ಕೂಡಲೇ ಸಬ್ಸ್ಕ್ರೈಬ್ಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಅಂಗಡಿಗಳು ಹಾಗೂ ಚಾಟ್ಸ್ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದೀಗ GST ನೋಟಿಸ್ ಬಂದಿರೋದು ಎಲ್ಲರಿಗೂ ಕೂಡ ತಿಳಿದೇ ಇರುವ ವಿಷಯ. ಕಳೆದ 5 ವರ್ಷದಿಂದ ತೆರಿಗೆ ಕಟ್ಟಿಲ್ಲ ಸಣ್ಣ ಸಣ್ಣ ಅಂಗಡಿಯವರು ಎಂದು ಇದೀಗ ನೋಟಿಸ್ ಕಳಿಸಿದ್ದು ಸರ್ಕಾರ. UPI ಮೂಲಕ ವರ್ಷದಲ್ಲಿ ನಿಮಗೆ ಎಷ್ಟು ಹಣ ಬಂದರೆ ನಿಮ್ಮ ಅಕೌಂಟಿಗೆ ನೀವು ಆದಾಯ ತೆರಿಗೆ ಇಲಾಖೆಗೆ ನೋಟಿಸ್ ಪಡೆದುಕೊಡುತ್ತೀರಾ ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವೇನಾದರೂ ಒಂದು ವರ್ಷದಲ್ಲಿ ನಿಮ್ಮ ಅಕೌಂಟ್ನಲ್ಲಿ 40 ಲಕ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಹಿವಾಟನ್ನು ಮಾಡಿದರೆ ಅವರಿಗೆ GST ನೋಟಿಸ್ ಕಳಿಸಲಾಗುತ್ತದೆ ಸ್ನೇಹಿತರೆ. ಬೇಕರಿ, ಹೋಟೆಲ್, ಸಣ್ಣ ಪುಟ್ಟ ಅಂಗಡಿಗಳಿಗೆ ವರ್ಷದಲ್ಲಿ 40 ಲಕ್ಷಕ್ಕಿಂತ ಅದಕ್ಕಿಂತ ಹೆಚ್ಚಿನ ವಹಿವಾಟು ಕೂಡಿದರೆ ಅಂಥವರಿಗೆ ಸರ್ಕಾರ ಇದೀಗ GST ನೋಟಿಸನ್ನು ಕಳಿಸುವುದಾಗಿದೆ. 2017 ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯು ಅನ್ವಯ ಸರಕುಗಳ ಮೌಲ್ಯ 40 ಲಕ್ಷಕ್ಕಿಂತ ಹೆಚ್ಚು, ಸೇವಾ ಪೂರೈಕೆಯ ತೆರಿಗೆ 20 ಲಕ್ಷವನ್ನು ದಾಟಿದರೆ ವರ್ತಕರು GSTಯನ್ನು ನೋಂದಣಿ ಮಾಡಬೇಕು. ಕಳೆದ 5 ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟಿಲ್ಲ. ಇದರಿಂದ ಅಂಥವರಿಗೆ ನೋಟಿಸ್ ಕಳಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇನ್ನು ಕೂಡ GST ನೋಂದಣಿ ಮಾಡದ ವ್ಯಾಪಾರಿಗಳಿಗೆ ಪತ್ತೆ ಮಾಡಲು UPI ಮಾಹಿತಿಯನ್ನು ಬಳಸಿಕೊಳ್ಳುತ್ತಿದ್ದು ಸರ್ಕಾರವು ಸ್ನೇಹಿತರೆ, ಸರಕು ಮತ್ತು ಸೇವೆಯ ಅಡಿಯಲ್ಲಿ 2017 ತೆರಿಗೆ ಪಾವತಿ ಮಾಡದ ವರ್ತಕರಿಗೆ ನೋಟಿಸ್ ಕಳಿಸಲಾಗಿದೆ. ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿ ಲಾಭವನ್ನು ಗಳಿಸಿ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೆ ವಂಚನೆ ಮಾಡುತ್ತಿರುವ ವ್ಯಾಪಾರಿಗಳಿಗೆ ಸರ್ಕಾರ ಇದೀಗ ಈ ರೀತಿ GST ತೆರಿಗೆಯನ್ನು ನೋಟಿಸ್ ಕಳಿಸಲು ಮುಂದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.